ಹಾ, ಬಂತು ಬಂತು. ದೀಪ ಬಂತು. ಮಿಣಿ ಮಿಣಿ ಬೆಳಕು ಎಷ್ಟು ಚೆನ್ನಾಗಿದೆ. ಅಂದಾಗೆ ನಾನು ಎಲ್ಲಿ ಸಿದ್ದಮ್ಮ? ಲಾರಿ. ಹಾ, ಕರೆಕ್ಟ್. ನನ್ನ ಲಾರಿ ಹೆಸರು ಏನ್ ಗೊತ್ತಾ? ಹೊರಗಡೆ ಬೋರ್ಡ್ ನೋಡಿದ್ದೆಲ್ಲ, ನನ್ನ ಮನೆ ಹೆಸರೇ ನನ್ನ ಲಾರಿಗೂ ಇಟ್ಟಿದ್ದೀನಿ. ಅದಕ್ಕೂ ಒಂದು ಕತೆ ಇದೆಯಮ್ಮ, ಹೇಳ್ತೀನಿ ಕೇಳು. ಫಸ್ಟು ಮೈ ಗ್ರಾಂಡ್ ಫಾದರ್ ಗಂಧದ ಕಟ್ಟಿಗೆ ಯೂಸ್ ಮಾಡಿ ಕಟ್ಟಿರೋ ಮನೆ ಇದು. ನೆಕ್ಸ್ಟ್ ನಮ್ ಡ್ಯಾಡಿ ಬಂದ್ರು, ಅದ್ರ ನೆಕ್ಸ್ಟ್ ಅವ್ರ ಗ್ರೇಟ್ ಸನ್ ನಾನ್ ಬಂದೆ. ಇವಾಗ ಮೈ 4 ಸನ್ಸ್ ಇದ್ದಾರೆ. 4 ತಲೆಮಾರು ಕೂತುಂಡಿರೋ ಪ್ಯಾಲೇಸ್ ಅಮ್ಮ ಇದು. ಹೋಗ್ಲೆ, ಅಣ್ಣವ್ರು ಕಿಡ್ನಾಪ್ ಆಗಿದ್ರಲ್ಲ, ಆಗ ನಾನು ವೀರಪ್ಪನ ಹಿಡಿಯಕ್ ಹೋಗಿದ್ದೆ. ಅದಾದ್ರೂ ಗೊತ್ತಾ ನಿಂಗೆ? ಅಯ್ಯೋ, ನೂಚಿನಲ್ಲೆಲ್ಲ ಬಂದಿತ್ತಲ್ಲಮ್ಮ. ಮತ್ತಿನ್ನೂ ಇಲ್ಲೇ ಇದ್ದೀರಾ ನೀವು? ಹೋಗ್ಬೇಕು ಅಂತ ಅನ್ಕೊಂಡ್ರೆ ಈ ನನ್ನ ಮಗ ಮುತ್ತು ನನ್ನ ಬಿಟ್ರೆ ತಾನೆ. ಅಪ್ಪ, ವೀರಪ್ಪನಂತ ಪಾಪಿನ ಕೊಂದು ನಿನ್ ಕೈ ರಕ್ತ ಮಾಡ್ಕೋಬೇಡ, ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋಗ್ಬೇಡಪ್ಪ ಅಂತ ಕಾಲಿಡ್ಕೊಂಡ. ಕರಳು ಚುರುಕ್ ಅಂದ್ಬಿಡ್ತು. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ, ಯಾಕಮ್ಮ ನಿಂತೇ ಇದೆಯಾ? ಕೂತ್ಕೊಳ್ಳಮ್ಮ, ಹೇಳ್ತೀನಿ, ಕೂತ್ಕ. ಸೂರ್ಯವಂಶ ಸತ್ಯಮೂರ್ತಿಯವ್ರ ಮನೆಗೆ ಹೋದೆ. ಏನಮ್ಮ, ನಿದ್ದೆ ಬರ್ತಾ ಇದೆಯಾ? ಇಲ್ಲ. ಆಮೇಲೆ ನಾನು ಯಾವುದಕ್ಕೂ ಎದುರ್ಲಿಲ್ಲ. ಐ ಆಮ್ ಎ ಸ್ಟ್ರಾಂಗ್ ಪರ್ಸನ್. ಏನೋ, 1 ನಿಮಿಷ ಇರಮ್ಮ. ಏನೋ ಕಮ್ಮಿ ಅನಿಸ್ತಾ ಇದೆಯಲ್ಲ. ಹಾ, ಉಪ್ಪಿನಕಾಯಿ. ಹುಷಾರು. ಐ ಆಮ್ ಫಿಟ್. ಐ ಆಮ್ ಸ್ಟಡಿ. ಯಾಕೇನಾಯ್ತು? ಹೊರಗಡೆ ನಿಂತಿದ್ದೀರಾ? ಅದು ಅದು ಅಲ್ಲಿ. ಏನಲ್ಲಿ? ಯಾಕತ್ಗೆ ಏನಾಯ್ತು? ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ಮನೆ ಒಳಗಡೆ ಹಾವಿಗೇನಾದ್ರೂ ನುಗ್ಗಿದ್ಯಾ? ಅಪ್ಪ. ಅಯ್ಯೋ, ಅಪ್ಪನಾ? ಆ ಅಪ್ಪ ಹಾವಿಗಿಂತ ಡೇಂಜರು. ಏನಾದ್ರು ಹೇಳಿದ್ನ ನಿಮ್ಗೆ? ಮಾಡ್ತೀನಿ ಇವತ್ತು ಅವನ್ಗೆ. ಇಲ್ಲ ಇಲ್ಲ, ಅವಾಗ್ಲಿಂದ ಒಳ್ಳೆ ಟೇಪ್ ರೆಕಾರ್ಡರ್ ತರ ಅವ್ರಿಗವ್ರೆ ಮಾತಾಡ್ಕೋತಾನೆ ಇದ್ದಾರೆ. ಹೇಳಿದ್ನೇ ಹೇಳ್ತಾ ಇದ್ದಾರೆ. ನಂಗೆ ಯಾಕೋ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯ್ತು. ಅದಕ್ಕೆ ನಾನು ಇಲ್ಲಿ ಬಂದೆ. ಕುಡ್ದಿದಾರಾ? ಅಣ್ಣ, ಏನಣ್ಣ ನೀನು ಕುಡ್ದಿದಾರ ಅಂತ ಹೋಗಿ ಹೋಗಿ ಅದ್ಗೆ ಹತ್ರ ಕೇಳ್ತಿದ್ಯಾ? ಮನೇಲಿ ಹೇಳೋರು ಯಾರು ಇಲ್ಲಾಂದ್ರೆ ಆ ವಯ್ಯನ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ಹೋಗ್ ನೋಡೋಣ. ಇವತ್ತಿದೆ ಅಪ್ಪನ್ಗೆ. ನನ್ನ ಬಾಳಲಿ ನೆಮ್ಮದಿ ಇಲ್ಲ, ಎಲ್ಲೆಡೆ ಕತ್ತಲು ತುಂಬಿದೆ ಎಲ್ಲ, ದಾರಿ ಯಾವುದು ಕಾಣುತ್ತ ಇಲ್ಲ, ನೀ ಕೈ ಬಿಟ್ಟರೆ ಗತಿಯೇ ಇಲ್ಲ. ಏನ್ ದೊಡ್ಡ ಸಿಂಗರ್ ನೀನು? ಕಂಠ ಒದ್ದೆ ಆದ್ರೆ ಸಾಕು, ಇರೋ ಬರೋ ಸಿಂಗರ್ಸ್ ಎಲ್ರು ಮೈ ಮೇಲೆ ಬಂದ್ಬಿಡ್ತಾರಲ್ವಾ? ನಿನ್ ಜನ್ಮಕ್ಕೆ ಇಷ್ಟು ವಯಸ್ಸಾದ್ರು ಬುದ್ಧಿ ಇಲ್ವಾ ನಿನ್ಗೆ? ನಾನು ಬುದ್ಧಿ ಏನೋ ಆಗಿದೆ. ಕಾಣಿಸ್ತಿಲ್ವಾ ಮಣ್ಣು ತಿಂತಾ ಇರೋದು? ನಾನೆಲ್ಲ ಮಾಡ್ತಿದ್ದೆ, 2 ಪ್ಯಾಕೆಟ್ ಕಡಕ ಬೀಜ ತಿಂದಿದ್ದೀನಿ ಅಷ್ಟೇ. ಮೈ ಡಿಯರ್ ಸರ್, ಮೂಗಿನ ನೇರಕ್ಕೆ ಮಾತಾಡೋದು ಬಿಟ್ಟು ಡೈರೆಕ್ಟ್ ವಿಷಯಕ್ಕೆ ಬಾ. ಯೋ, ಮನೇಲಿ ಕುಡಿಯೋದೇ ತಪ್ಪು, ಅಂತದ್ರಲ್ಲಿ ಒಂದ್ ಹೆಣ್ಣು ಮನೇಲಿ ಇದ್ದಾಳೆ ಅಂತ ಗೊತ್ತಿದ್ರು ಅವಳು ಮುಂದೆ ಕುಡಿದು ಕೂತಿದ್ಯಲ್ಲ, ಮನುಷ್ಯನ ನೀನು? ಯೋ, ನೀನ್ ಕಿರ್ಚಾಡೋದ್ ನೋಡಿ ಅತ್ಗೆ ಭಯ ಪಡ್ಕೊಂಡು ಹೋಗಿ ಮನೆ ಆಚೆ ನಿಂತಿದ್ದಾರೆ. ಮನೆ ಕಾಯೋ ನಾಗಿರೋ ಬುದ್ಧಿನೂ ನಿನ್ಗಿಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟೆ. ಇದ ವಿಷಯ. ನೀವು ರೋದನೆ ಕೊಡೋದು ನೋಡಿ ನಾನು ಏನೋ ಅನ್ಕೊಂಡಿದ್ದೆ. ಈಗ ನಾನೇನಾದ್ರು ಅವಳು ಕುಡ್ಸದ್ನ ನಾನು ಒಬ್ನೇ ತಾನೇ ಕುಡ್ದಿರೋದು. ಓಹೋ,
ಅವರು ಕುಡಿಬೇಕಿತ್ತಾ ಇವತ್ತಿನ? ಹರಿ ಯೋ, ಮನೆಗ್ ಬಂದಿರೋ ಹೆಣ್ಣ ಮನೆಯಿಂದ ಓಡಿಸೋರ್ಗು ಸಮಾಧಾನನೇ ಇಲ್ಲ ಅಲ್ವಾ ನಿಂಗೆ? ಮಕ್ಳು ಮರ್ಯಾದೆ ಬೀದಿ ಪಾಲ್ ಮಾಡ್ಬೇಕು ಅಂತಾನೆ ಉಡ್ಸಿದ್ಯಾ ನಮ್ನ. ಯಾವಾಗ ನೋಡಿದ್ರು ಕುಡ್ಕೊಂಡು ಕುಣಿತಾನೆ ಇರ್ತಿಲ್ಲ. ಮನೆ ಸುತ್ತ ಎಲ್ಲಿ ನೋಡಿದ್ರು ಬೀಡಿ ರಾಶಿ. ಬಾತ್ರೂಮ್ಗಂತೂ ಹೋಗೋ ಹಾಗೆ ಇಲ್ಲ. ನಮ್ಗೆಲ್ಲ ಯಾಕೆ ಈ ತರ ಟಾರ್ಚರ್ ಕೊಟ್ಟು ಸಾಯಿಸ್ತಿದ್ಯಾ? ನಿನ್ನ ಸುಮ್ನೆ ಬಿಟ್ಟಿರೋದೇ ತಪ್ಪು, ಇನ್ನು ರೆಸ್ಪೆಕ್ಟ್ ಬೇರೆ ಕೊಡ್ಬೇಕಾ? ಇವತ್ತು ನಿನ್ ಹರಿ ಪ್ಲೀಸ್. ಅವೆಲ್ಲ ಸೊಳ್ಳೆಗಳು ಮನೆ ಒಳಗಡೆ ಬರ್ದಲ್ಲಿ ಅಂತ ಮಗನೇ. ನಿನ್ಗಿನ್ನ ರಕ್ತ ಇರೋ ಸೊಳ್ಳೆ ಈ ಪ್ರಪಂಚದಲ್ಲಿ ಎಲ್ಲಿರೋದಕ್ಕೆ ಸಾಧ್ಯ ಹೇಳು? ಅಪ್ಪ ಅನ್ನ ರೆಸ್ಪೆಕ್ಟ್ ಇಲ್ದಂಗ್ ಮಾತಾಡ್ತೀಯ. ಬ್ಲಡ್ ಮೈ ಸನ್. ನಿನ್ನ ಸುಮ್ನೆ ಬಿಟ್ಟಿರೋದೇ ಹೆಚ್ಚು, ರೆಸ್ಪೆಕ್ಟ್ ಬೇರೆ ಕೊಡ್ಬೇಕಾ? ಇವತ್ತಿನ ಏನ ಹೆಂಡತಿ ಮಾತು ಕೇಳ್ಕೊಂಡು ನನ್ನೇ ಹೊಡಿಯಕ್ ಬರ್ತೀಯಾ? ಮುಟ್ಟು, ನನ್ನ ಬಾಯಿ ಮುಟ್ಟು, ಬಾಯಿ ಮುಟ್ಟು. ಹರಿ ಹರಿ ಜಗಳ ಬೇಡ, ನೀವ್ ನಡೀರಿ. ಹೋಗ, ಹೆಂಡತಿ ಕರೆಯೋದು ಕೇಳಿಸ್ತಾ ಇಲ್ವಾ? ಹೋಗ ಒಳಗಡೆ. ಹರಿ ನಡೀರಿ ಅಂದೆ. ಬನ್ನಿ ಬನ್ನಿ. ಹೋಗ ಸುಮ್ನೆ. ಹುಲಿ ಮುಂದೆ ಹುಲ್ಲೆ ಆಟ ಆಡಕ್ ಬರ್ತಾರೆ. ಏನಾದ ಬೆಕ್ಕಿನ ತರ ಪಿಳಿ 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 ಅಂತ ಕಣ್ಬಿಟ್ಕೊಂಡು ನೋಡ್ತಾ ಇದ್ಯಾ? ಹೋಗ ಒಳಗೆ. ನಿನಗ್ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಹೋಗ ಒಳಗೆ. ಹೋಗ್ತೀನಿ. ನೀನ್ ಸ್ವಲ್ಪ ಹುಷಾರಾಗಿ ಮಲ್ಕೋ. ಇಷ್ಟ ದಿನ ನಾನು ಕೆಲಸ ಎಲ್ಲ ಮಾಡ್ತಿದ್ದೆ. ಹೋಗ ಸುಮ್ನೆ. ಪಾಪ, ನಾಳೆ ಬೆಳಗ್ಗೆ ಎದ್ದು ನೀನ್ ಸೂರ್ಯನ ಮುಖ ನೋಡ್ತೀಯೋ ಇಲ್ವೋ ಯಾರು ಗೊತ್ತು. ಅಂದ್ರೆ ಇವತ್ ರಾತ್ರಿ ನಿನ್ ತಲೆ ಮೇಲೆ ಎಷ್ಟೊತ್ತಿಗೆ ಬಂದು ಕಲ್ ಬೀಳುತ್ತೋ ಗೊತ್ತಿಲ್ಲ. ಯಾವ್ದಕ್ಕೂ ನಿನ್ ಸೇಫ್ಟಿ ನೀನಿದ್ರೆ ಒಳ್ಳೇದು. ಬದುಕಿದ್ರೆ ಮತ್ತೆ ಸಿಗೋಣ. ಪ್ಲೀಸ್. ಇದನ್ನ ತಗೊಂಡು ಹೋಗಿ ಸಾಧನೆ ಮಾಡಬೇಕು ಅಂತ ಕನಸು ಕಾಣ್ತಿದ್ಯಲ್ಲ, ನಾನು ನಿನಗೆ 2 ಆಪ್ಷನ್ ಕೊಡ್ತೀನಿ. ಇದು ನಿನಗೆ ಬೇಕು ಅಂದ್ರೆ ನೀನು ಇಲ್ಲೇ ಇರಬೇಕು. ಅಪ್ಪ ಏನಪ್ಪ ಹಿಂಗ್ ಮಾತಾಡ್ತಿದ್ಯಾ? ನನ್ ಭವಿಷ್ಯ ಅಪ್ಪ ಇದು. ನನ್ ಭವಿಷ್ಯನ ನಿನ್ ಕೈಯಲ್ಲಿ ಇಟ್ಕೊಂಡು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಡ ಪ್ಲೀಸ್. ನಾನು ಮನೆಗೆ ವಾಪಸ್ ಬರ್ತೀನಪ್ಪ, ಬರ್ತೀನಿ. ನಾನು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಚೆನ್ನಾಗಿ ದುಡಿತೀನಿ. ನೀನು ಹೆಮ್ಮೆಯಿಂದ ಇವಳು ನನ್ ಮಗಳು ಅಂತ ಹೇಳ್ಕೊಳ ಹಾಗೆ ಮಾಡ್ತೀನಿ. ಅಪ್ಪ ಪ್ಲೀಸ್ ಸರ್ಟಿಫಿಕೇಟ್ ಕೊಟ್ಬಿಡಪ್ಪ. ಇದಲ್ದೆ ನಾನು ಬೆಂಗಳೂರಿಗೆ ಹೋಗಿ ಏನು ಪ್ರಯೋಜನ ಇಲ್ಲಪ್ಪ. ಪ್ಲೀಸ್ ಅರ್ಥ ಮಾಡ್ಕೊ ಪ್ಲೀಸ್. ಮಾವ, ನೀನ್ ಮಾತಾಡ್ಬೇಡಮ್ಮ ದಿವ್ಯಾ. ಏನು ಇದನ್ನ ನಿನ್ ಕೈಲಿ ಕೊಡ್ಬೇಕಾ? ಹೇಯ್, ಸುಮ್ನೆ ನಿಂತ್ಕೊಳ್ಳಕ್ಕೆ ಏನೇ ರೋಗ ನಿನಗೆ? ಅಣ್ಣ ನೀನಾದ್ರೂ ಅಪ್ಪಂಗೆ ಹೇಳೋಣ ಪ್ಲೀಸ್. ನೀವೆಲ್ಲರೂ ಹೆಮ್ಮೆ ಪಡೋ ತರ ನಾನು ಬದುಕು ತೋರಿಸ್ತೀನಿ. ಅಣ್ಣ ಪ್ಲೀಸ್ ಅಣ್ಣ, ಅಪ್ಪಂಗೆ ಸರ್ಟಿಫಿಕೇಟ್ ಕೊಡೋಕೆ ಹೇಳು ಪ್ಲೀಸ್. ಪ್ಲೀಸ್ ಅಪ್ಪ. ರೀ, ಕೊಡ್ಬೇಡಿ. ಹಾಗೆಲ್ಲ ಮಾತಾಡ್ಬೇಡ ಪ್ಲೀಸ್. ನನ್ನಿಂದ ಎಷ್ಟು ಅವಮಾನ ಆಗಿದ್ಯೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಗೌರವ ಸಿಗೋ ಹಾಗೆ ನಾನ್ ಮಾಡ್ತೀನಮ್ಮ. ಅಪ್ಪ ಪ್ಲೀಸ್ ಅಮ್ಮ, ಅಪ್ಪಂಗೆ ಹೇಳಮ್ಮ ಸರ್ಟಿಫಿಕೇಟ್ ಕೊಡೋಕೆ ಪ್ಲೀಸ್. ಕೊಡಪ್ಪ ಅಪ್ಪ ಪ್ಲೀಸ್. ಅಪ್ಪ ಪ್ಲೀಸ್, ನನ್ನ ಹಿಂಗೆಲ್ಲ ಆಟ ಆಡಿಸ್ಬೇಡ. ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬಿಡ ಚಂದನ. 10 ಎಣ್ಸೋಷ್ಟರಲ್ಲಿ ನಿನ್ನ ಮನಸ್ಸು ಬದಲಾಗಬೇಕು. ಇಲ್ಲ ಅಂದ್ರೆ ನಾನು ಮನಸ್ಸನ್ನ ಬದಲಾಯಿಸ್ಬೇಕಾಗತ್ತೆ. ಅಪ್ಪ ಪ್ಲೀಸ್ ನನ್ನ ಮಾತು ಕೇಳಪ್ಪ. ನೀನೇ ಅಲ್ವಪ್ಪ ನಾನು ಓದಿಸಿದ್ದು. ನೀನ್ ನನ್ನ ಬಗ್ಗೆ ಹೆಮ್ಮೆ ಪಡೋ ತರ ಸಾಧಿಸ್ತೀನಪ್ಪ. ಅಪ್ಪ ಪ್ಲೀಸ್ ಅಪ್ಪ ಸರ್ಟಿಫಿಕೇಟ್ ಕೊಡು ಪ್ಲೀಸ್. ಒಂದು ಅಪ್ಪ ಪ್ಲೀಸ್ ಅಪ್ಪ, ನನ್ ಭವಿಷ್ಯ ಅಪ್ಪ. ಯಾಕೆ ಹೀಗ್ ಮಾಡ್ತಿದ್ಯಾ? 2 ಪ್ಲೀಸ್ ಏನಾದ್ರು ಹೇಳಮ್ಮ. ಪ್ಲೀಸ್ ನಾನು ಕಾಲು ಬೀಳ್ತೀನಿ, ಹೇಳಮ್ಮ. ನೀವಾದ್ರೂ ಹೇಳಿ ಅದಕ್ಕೆ ಮಾಡ್ತಿದ್ರೆ ಪ್ಲೀಸ್. 4 ನೀನ್ ಯಾಕಣ್ಣ ಹೀಗ್ ಮಾಡ್ತಿದ್ಯಾ? 5 ಅಣ್ಣ ಅಪ್ಪಂಗೆ ಹೇಳ. 6
ಹೇಳು. ಪ್ಲೀಸ್ 8 ಯಾಕಮ್ಮ ಹೀಗ್ ಮಾಡ್ತಿದ್ಯಾ? ಏನಾದ್ರೂ ಹೇಳಮ್ಮ. ಚಂದು, ಅಪ್ಪ ಹೇಳಿದ್ದನ್ನ ಕೇಳು. ಇಲ್ಲೇ ಇರ್ತೀನಿ ಅಂತ ಹೇಳೆ, ಬೇಗ ಹೇಳು. ಚಂದನ, ನಿನಗಿಲ್ಲಿರೋದ್ ಬಿಟ್ಟು ಬೇರೆ ದಾರಿ ಇಲ್ಲ. ಅಪ್ಪ ಹೇಳಿದ್ದಕ್ಕೆ ಒಪ್ಕೋ, ಚೆನ್ನಾಗಿರ್ತೀಯ, ನಿನ್ನ ಭವಿಷ್ಯನೂ ಚೆನ್ನಾಗಿರತ್ತೆ. ಇಲ್ಲಣ್ಣ, ಅದ್ ಮಾತ್ರ ಸಾಧ್ಯನೇ ಇಲ್ಲ. ನಾನು ಹಾಗೆಲ್ಲ ಬದುಕಕ್ಕಾಗಲ್ಲ. ನಾನು ಅನ್ಕೊಂಡಿದ್ನ ಸಾಧಿಸ್ಲೇಬೇಕಣ್ಣ. ನಾನು ಆರ್ಕಿಟೆಕ್ಚರ್ ಫೀಲ್ಡ್ ಅಲ್ಲಿ ಸಾಧಿಸ್ಲೇಬೇಕು. ನಾನಿಲ್ಲಿರಲ್ಲ, ಹಾಗಲ್ಲ. 10 ಇದ್ರ ಮುಂದೆ ನಾವು ನಿನಗೆ ಲೆಕ್ಕಕ್ಕಿಲ್ಲ ಅಲ್ಲ? ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ಇದಕ್ಕೋಸ್ಕರ ತಾನೆ ನಮ್ಮನ್ನೆಲ್ಲ ಬಿಟ್ಟು ನೀನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತಿರೋದು. ಅಪ್ಪ ಪ್ಲೀಸ್, ನಿನ್ ಕಣ್ ಮುಂದೆನೆ ನನ್ನ ಭವಿಷ್ಯನ ಹಾಳು ಮಾಡ್ಬೇಡಪ್ಪ ಪ್ಲೀಸ್. ಅಪ್ಪ ಬೇಡಪ್ಪ, ಅಪ್ಪ ಪ್ಲೀಸ್, ಅಪ್ಪ ಬೇಡಪ್ಪ. ನೋಡು,